ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಪ್ರವಾಸಿ ಮಂದಿರದಲ್ಲಿ ನಡೆದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಘಟಕದಿಂದ ಕೂಡ್ಲಿಗಿ ತಾಲೂಕಿನಲ್ಲಿ ಆಗ್ತಾ ಇರುವ ದಲಿತರ ಮೇಲಾಗುತ್ತಿರುವ ದೌರ್ಜನ್ಯ, ಗಲಾಟೆ, ಜಮೀನು ಕುರಿತು ಮತ್ತು ವಿವಿಧ ಇಲಾಖೆಗಳ ಅಧಿಕಾರಿಗಳು ನಿರ್ಲಕ್ಷ್ಯ, ಜವಾಬ್ದಾರಿ ಹಾಗೂ ತಾಲೂಕಿನ ಜ್ವಲಂತ ದಲಿತರ ಸಮಸ್ಯೆಗಳ ಕುರಿತು ಜೂನ್ 5ನೇ ತಾರೀಕು ಕೂಡ್ಲಿಗಿ ಪಟ್ಟಣದಲ್ಲಿ ಗಾಂಧೀಜಿ ಚಿತಾಭಸ್ಮದಿಂದ ಅಂಬೇಡ್ಕರ್ ಸರ್ಕಲ್ ಮತ್ತು ವಾಲ್ಮೀಕಿ ಸರ್ಕಲ್ ತನಕ ಘೋಷಣೆಗಳೊಂದಿಗೆ ತಾಲೂಕು ತಹಸೀಲ್ದಾರ್ ಕಚೇರಿ ಮುಂದೆ ಧರಣಿ ಮಾಡಲು ತೀರ್ಮಾನಿಸಲಾಗಿದೆ. ಈಗ ಮನೆ ಕಟ್ಟಕತ್ತೀನಿ, ಚೇಂಜ್ ಮಾಡ್ಕೊಡ್ರಿ. ಕೇಳಿದ್ರೆ ಹೇಳ್ದಂಗೆ ಮತ್ತೆ ಲೈನ್ ಬಂದಿತ್ತ, ನೀವು ಮನೆ ಬರ್ತಾ ಮನೆ ಅಂತ ಹೇಳ್ತಾರೆ. ನೋಡ್ರಿ ಸ್ವಾಮಿ, ಮೊದಲು ಮನೆ ಗುಡಿಸ್ಲಿತ್ತು, ಸಣ್ಣದಿತ್ತು, ಕುಟುಂಬ ಜಾಸ್ತಿ ಆಗಿದೆ, ಮನೆ ಕಟ್ಟಕಂತ ನೀವು ಶಿಫ್ಟ್ ಮಾಡ್ರಿ ಅಂತ ಹೇಳ್ತಕ್ಕಂಥ ಕೆಲಸ ಮಾಡೋಣ. ಹೈಮಾಸ್ ಲೈಟ್ಗೆ ಸಂಬಂಧಪಟ್ಟಂಗೆ ಕೆಲವಾರು ಕಾಲೋನಿಗಳಲ್ಲಿ ಹೈಮಾಸ್ ಲೈಟ್ ಹಾಕಿದ್ದಾರೆ, ಕೆಲವಾರು ಕಾಲೋನಿಗಳಲ್ಲಿ ಹೈಮಾಸ್ ಲೈಟ್ ಇಲ್ಲ, ಸೋಲಾರ್ ಇಲ್ಲ. ಅದ್ರ ಸಂಬಂಧಪಟ್ಟಂಗೆ ಈ ವರ್ಷದ ಕ್ರಿಯಾ ಯೋಜನೆಯಲ್ಲಿ ಅದನ್ನು ಸೇರಿಸ್ರಿ ಅಂತಕ್ಕಂಥ ಹೇಳ್ತಕ್ಕಂಥ ಕೆಲಸಗಳನ್ನ ನಾವು ಮಾಡೋಣ. ಆಮೇಲೆ ಆಸ್ಪತ್ರೆಗೆ ಸಂಬಂಧಪಟ್ಟಂಗೆ ನಾವು ಏನು ಹೇಳಿದ್ರು, ಆಸ್ಪತ್ರೆನೆಲ್ಲ ಹೇಳಂಗಿಲ್ಲ, ಕೇಳಂಗಿಲ್ಲ. ಅದು ವೆರಿ ಇಂಪಾರ್ಟೆಂಟು. ಅದನ್ನ ಹಿಂದಿನ ಸಮೇತ ನನಗೆ ಅನುಭವ ಆಗಿರ್ತಕ್ಕಂಥದನ್ನ ನಾನು ಲೆಟರ್ ಕೊಟ್ಟಿದ್ದೀನಿ, ಇನ್ನೂ ನನಗೆ ಅದು ಉತ್ತರ ಬಂದಿಲ್ಲ. ಅಲ್ಲಿ ಕ್ಲೀನ್ ಮಾಡ್ತಕ್ಕಂಥನು ಒಂದು ಬೇಜವಾಬ್ದಾರಿತನದಿಂದ ಮಾತಾಡಿ ಅವನಿಗೆ ಒಂದು ಸಸ್ಪೆಂಡ್ ಮಾಡೋದಕ್ಕೆ ಲೆಟರ್ ಕೊಟ್ಟು ಬಂದಿದ್ದೀನಿ. DHO ಕಂಡು ಬಂದಿದ್ರು ಸಮೇತ ಅದು ಏನಾಯ್ತು ಅಂತ ಇಲ್ಲಿವರೆಗೂ ಅದನ್ನ ನಮಗೆ ಉತ್ತರ ಕೊಟ್ಟಿಲ್ಲ, ಪರಿಹಾರ ಕೊಟ್ಟಿಲ್ಲ. APMCಗೆ ಕೊಟ್ಟಿದ್ದೀವಿ. ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಗೆ ಸುಮ್ಮನೆ FID ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. FID ಮಾಡೋದಕ್ಕೆ ಪಾಣಿಗಳನ್ನ ಮುಟೇಷನ್ ಆಗಿಲ್ಲ. ಮುಟೇಷನ್ ಆಗ್ಬೇಕು ಅಂತಂದ್ರೆ ಡೆತ್ ಸರ್ಟಿಫಿಕೇಟ್ ಅವನ್ನೆಲ್ಲ ನಾವು ಕೊಡ್ಬೇಕು, ಅದು ನಮ್ಮ ತಪ್ಪು. ನಾನು ಎಲ್ಲ ಪೇಪರ್ ತಗೊಂಡೋಗಿ FID ಮಾಡಿಲ್ಲ ಅಂದ್ರೆ ಅದು ಇಲಾಖೆ ತಪ್ಪು. ನಾವು ಕೆಲವಾರು ನಮ್ಮ ತಾತ ಮುತ್ತಾತನ ಕಾಲದಾಗ ಇರ್ತಕ್ಕಂಥ ಪಾಣಿಗಳು ನಾವೇ ಇಟ್ಕೊಂಡು FID ಮಾಡಿದ್ರೆ ಈಗೆಲ್ಲ ಗೊಬ್ಬರ ಬೀಜಗಳನ್ನ ಏನು ಯುದ್ಧದಿಂದ ನಮಗೆ ಆಮದು ಕಡಿಮೆ ಆಗಿದೆ. ಗೊಬ್ಬರದಿಂದ ಹಿಡಿದು ಯೂರಿಯಾದಿಂದೆಲ್ಲ ಹಿಡಿದು ಎಲ್ಲದನ್ನು ನಮಗೆ ಕಡಿಮೆ ಸಿಗ್ತಕ್ಕಂಥದ್ದಿದೆ. ಹಾಗಾಗಿ ಸರ್ಕಾರದವರು FID ಇದ್ರೆ ಮಾತ್ರ ಅದು ಗೊಬ್ಬರ ಅಂತಂದೇಳಿ ನಾನು ಪೇಪರಲ್ಲಿ ಎಲ್ಲ ನೋಡಿದೆ. ಪ್ರತಿಯೊಬ್ಬ ರೈತರು ಸಮೇತಗೂ ನಮ್ಮ ಇರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥವನ್ನ FID ಮಾಡೋದ್ರ ಮುಖಾಂತರ, ಪಾಣಿಗಳನ್ನ ಸೇರಿಸೋದ್ರ ಮುಖಾಂತರ ನಾವು ಅದರಲ್ಲಿ ಕೈ ಜೋಡಿಸಿ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಕ್ಕಂಥದ್ದು ಮಾಡೋಣ. ಅದ್ರ ಜೊತೆಗೆ ಆಶ್ರಯ ಮತ್ತು ವಸತಿ ನಿವೇಶನ ಸಂಬಂಧಪಟ್ಟಂಗೆ ಕೆಲವರು ಮಂದಿ ಹೇಳಿದ್ರಿ. ಈಗೇನೋ ಹೊಸದಾಗಿ ಒಂದು ಬುದ್ಧ ಬಸವ ಅಂಬೇಡ್ಕರ್ ವಸತಿ ಯೋಜನೆ ಅಂತಂದೇಳಿ ಇಲ್ದಕ್ಕಂಥವ್ರಿಗೆ ಜಾಗ ಕೊಟ್ಟು ಅಲ್ಲಿ ವಸತಿ ನಿವೇಶನ ಮಾಡಬೇಕು ಅಂತೇಳಿ MLA ಏನೋ ಸ್ವಲ್ಪ ಇಂಟ್ರೆಸ್ಟ್ ಆಗಿ ಒಂದೆರಡು ಕಡೆ ಜಮೀನು ಮಂಜೂರು ಮಾಡಿದ್ದಾರೆ. ನಿಮ್ಮಲ್ಲಿ ಯಾರಿಗೆ ಅವಶ್ಯಕತೆ ಇದೆ ಅದು ಸಂಬಂಧಪಟ್ಟಂಗೆ ಸರ್ಕಾರಿ ಜಮೀನಿದೆ, ಇದನ್ನ ಅದು ಕೊಡ್ರಿ ಅಂತಂದ್ರೆ ಹೇಳಿದ್ರೆ ಕೃಷ್ಣಪ್ಪ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಇವತ್ತು ಏನು ಸೇರಿರ್ತಕ್ಕಂಥ ಉದ್ದೇಶ ಏನು ಅಂತಂದ್ರೆ, ಮುಂದಿನ ತಿಂಗಳ 5ನೇ ತಾರೀಕು ಕೆಲವಾರು ಗೆಲ್ವಂತ ಸಮಸ್ಯೆಗಳ ಬಗ್ಗೆ, ತಾಲೂಕಿನಲ್ಲಿ ಇರ್ತಕ್ಕಂಥ ಗೆಲ್ವಂತ ಸಮಸ್ಯೆಗಳ ಬಗ್ಗೆ ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನ ಇವತ್ತೆಲ್ಲರೂ ಚರ್ಚೆ ಮಾಡಿದಿರಿ. ಆ ಚರ್ಚೆಗೆ ಸಂಬಂಧಪಟ್ಟತಕ್ಕಂಥ ವಿಷಯಗಳನ್ನೆಲ್ಲ ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲಿ, ನಿಮ್ಮ ಊರುಗಳಲ್ಲಿ ಇರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು ಹೇಳಿದ್ರಿ. ಈ ಸಮಸ್ಯೆಗಳನ್ನ ಮುಂದಿಟ್ಟುಕೊಂಡು ಮುಂದಿನ ತಿಂಗಳು ಅಂದ್ರೆ ಜೂನ್ 5ನೇ ತಾರೀಕು ಕೂಡ್ಲಿಗಿನಲ್ಲಿ ಒಂದು ಪ್ರತಿಭಟನೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಳ್ಳೋದಕ್ಕೆ ಪೂರ್ವಭಾವಿ ಎಲ್ಲ ಸಭೆ ಸೇರ್ಕೊಂಡು ಅಭಿಪ್ರಾಯಗಳೆಲ್ಲ ತಿಳ್ಕೊಂಡಿದ್ವಿ. ಹಾಗಾಗಿ ಎಲ್ಲ ಅಭಿಪ್ರಾಯಗಳನ್ನ ಕ್ರೋಢೀಕರಿಸಿ ಅವನ್ನ ಮುಂದಿನ ತಿಂಗಳ 5ನೇ ತಾರೀಕು ನಾವು ಈ ಒಂದು ತಾಲೂಕು ಆಡಳಿತ ಕಚೇರಿಯ ಮುಂದೆ ಒಂದು ಕಾರ್ಯಕ್ರಮವನ್ನ ಅಂದ್ರೆ ಪ್ರತಿಭಟನೆ ಮಾಡೋದು ಅಥವಾ ಧರಣಿ ಮಾಡ್ತಕ್ಕಂಥ ಎರಡರಲ್ಲಿ ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥ ಕೆಲಸ ನಮ್ಮ ಎಲ್ಲ ಮುಖಂಡರುಗಳು ತೀರ್ಮಾನ ತಗೊಂಡಿದ್ದೀವಿ. ಆ ಸಮಸ್ಯೆಗಳ ಬಗ್ಗೆ ಪಟ್ಟಿ ಮಾಡಿದ್ದೀವಿ. ಆ ಸಮಸ್ಯೆಗಳನ್ನ ಈಡೇರೋವರೆಗೂ, ಆ ಸಮಸ್ಯೆಗಳನ್ನ ನಮಗೆ ಈಡೇರಿಸ್ತಕ್ಕಂಥ ಕೆಲಸ ಆಗೋವರೆಗೂ ನಾವು ಇದನ್ನ ಕೈ ಬಿಡೋದಿಲ್ಲ. ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದ್ರ ಮುಖಾಂತರವಾಗಿ ಆ ಗೆಲ್ಲುವಂತ ಸಮಸ್ಯೆಗಳನ್ನ ಪರಿಹಾರ ಕಂಡುಕೊಳ್ತಕ್ಕಂಥ ಕೆಲಸಕ್ಕೆ ನಮ್ಮ ಜನಸಂಘರ್ಷ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹೋರಾಟಕ್ಕೆ ರೆಡಿ ಆಗ್ತಾ ಇದ್ದಾರೆ. ಸೊ ಅವತ್ತಿನ ದಿನ ಜೂನ್ 5ನೇ ತಾರೀಕು ಕನಿಷ್ಠ 1500ರಿಂದ ಹಿಡಿದು 2000 ಜನಗಳನ್ನ ಸೇರಿಸಿ ಈ ಒಂದು ಕೂಡ್ಲಿಗಿನಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡ್ತೀವಿ. ಅದಕ್ಕೆ ಇವತ್ತೆಲ್ಲ ಪೂರ್ವಭಾವಿ ಸಭೆಯಲ್ಲಿ ಚರ್ಚೆ ಆಗಿದೆ. ಎಲ್ಲರೂ ಸಮೇತಗೂ ಅವತ್ತಿನ ದಿನ ಸೇರ್ತಕ್ಕಂಥ ಕೆಲಸ ಆಗುತ್ತೆ. ಸರ್ಕಾರಕ್ಕೆ ಮತ್ತೆ
ತಾಲೂಕು ಆಡಳಿತಕ್ಕೆ ನಮ್ಮ ಕೆಲವೊಂದು ಸಮಸ್ಯೆಗಳು ಕಾನೂನಿನಲ್ಲಿರ್ತಕ್ಕಂಥವು, ಊರಿನಲ್ಲಿರ್ತಕ್ಕಂಥವು ಸಮಸ್ಯೆಗಳನ್ನು ತಾಲೂಕು ಆಡಳಿತ ಮತ್ತು ಜನಪ್ರತಿನಿಧಿಗಳಿಗೆ ಹೇಳೋದ್ರ ಮುಖಾಂತರ ಅವನ್ನೆಲ್ಲವನ್ನು ಬಗೆಹರಿಸ್ತಕ್ಕಂಥ ಕೆಲಸ ದಲಿತ ಸಂಘರ್ಷ ಸಮಿತಿಯಿಂದ ನಾವು ಮಾಡ್ತೀವಿ ಅಂತ ಹೇಳ್ತಾ ಈ ಪೂರ್ವಭಾವಿ ಸಭೆಗೆ ಭಾಗವಹಿಸಿರ್ತಕ್ಕಂಥ ಎಲ್ರಿಗೂ ವಂದನೆಯನ್ನು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್, ಜೈ ಕೃಷ್ಣಪ್ಪ. ಈ ಸಭೆಯಲ್ಲಿ ಜಿಲ್ಲಾ ಸಂಚಾಲಕರು ಆದ ಎಸ್ ದುರ್ಗೇಶ್ ಕೂಡ್ಲಿಗಿ, ಜಿಲ್ಲಾ ಸಂಘಟನಾ ಸಂಚಾಲಕರು ಆದ ಕಂದಗಲ್ ಪರಶುರಾಮ್, ಜಿಲ್ಲಾ ಹಿರಿಯ ಮುಖಂಡರು ಆದ ಡಿಎಂ ಈಶ್ವರಪ್ಪ ಸಿದ್ದಾಪುರ ಹಾಗೂ ಗೆದ್ದಲಗಟ್ಟೆ ಬಿ ಹನುಮೇಶ್, ಲೋಕಿಕೆರೆ ಕರಿಬಸಪ್ಪ, ತಾಲೂಕು ಸಂಚಾಲಕರು ಆದ ಬಡೇಲಡಕು ದುರ್ಗೇಶ್, ತಾಲೂಕು ಸಂಘಟನಾ ಸಂಚಾಲಕರು ಆದ ಚೌಡಾಪುರ ಬಸವರಾಜ್, ಕಾನಮಡುಗು ಫಕೀರಪ್ಪ, ಬಿ ಮಹೇಶ್ ಕೂಡ್ಲಿಗಿ, ಹೊಸಹಳ್ಳಿ ಕರಬಸಪ್ಪ, ಐಗಳ ಮಲ್ಲಾಪುರ ರಮೇಶ್, ಅಜಯ್ ಕುಮಾರ್ ಕೂಡ್ಲಿಗಿ, ವೀರೇಶ್ ನೆಲ ಬೊಮ್ಮನಹಳ್ಳಿ, ಕೂಡ್ಲಿಗಿ ನಗರ ಸಂಚಾಲಕ ಟಿ ನಾಗರಾಜ, ಕೂಡ್ಲಿಗಿ ಹೋಬಳಿ ಸಂಚಾಲಕ ಹಿರೇ ಹೆಗ್ಡಾಳ್ ಫಕೀರಪ್ಪ, ತಾಲೂಕು ಸಮಿತಿ ಸದಸ್ಯರು ಆದ ಕೆಎಂ ಹಳ್ಳಿ, ಕೆಬಿ ಓಬಳೇಶ್, ಕುಮತಿ ಯಲ್ಲಪ್ಪ, ಪೂಜಾರಹಳ್ಳಿ ತಿಪ್ಪೇಶ್, ಎಚ್ಎಂ ಚೌಡೇಶ್, ಸಕಲಪುರದ ಹಟ್ಟಿ, ಟಿಬಿ ಹಟ್ಟಿ ಗಂಗಾಧರ್, ಮಾಡಕ್ನಳ್ಳಿ ನಾಗರಾಜ, ಬಡೇಲಡಕು ಎಚ್ಪಿ ದುರ್ಗೇಶ್, ಬೇಟಿ ಗುದ್ದಿ, ಗ್ರಾಮ ಘಟಕ ಸಂಚಾಲಕ ಚಂದ್ರು, ಜಿಬಿ ಹಟ್ಟಿ ಮಲ್ಲಿಕಾರ್ಜುನ್ ಇನ್ನು ಮುಂತಾದ ಪದಾಧಿಕಾರಿಗಳು ಸಭೆಯಲ್ಲಿ ಹಾಜರಿದ್ದರು. ವರದಿ ಕೆ ತಿಪ್ಪೇಸ್ವಾಮಿ ಕೂಡ್ಲಿಗಿ, ನವಕರ್ನಾಟಕ ಟಿವಿ.